ಕನ್ನಡ ನಾಡಿನ ಉಜ್ವಲ ಇತಿಹಾಸಕ್ಕೆ 12ನೇ ಶತಮಾನದ ಶಿವಶರಣರ ಕೊಡುಗೆ ಅಸೀಮ, ಅತ್ಯಪೂರ್ವ. ಅಲ್ಲಮಪ್ರಭು, ಅಕ್ಕಮಹಾದೇವಿ, ಸಿದ್ಧರಾಮ, ಮೋಳಿಗೆ ಮಾರಯ್ಯ ಮೊದಲಾದ ಧೀಮಂತ ಚೇತನಗಳನ್ನು ನಾಡಿನ ಮೂಲೆ ಮೂಲೆಯಿಂದ ತನ್ನೆಡೆಗೆ ಸೆಳೆದ ಆ ಚುಂಬಕ ಶಕ್ತಿಯೇ ಬಸವಣ್ಣನವರು. ಅಲ್ಲಮಪ್ರಭುಗಳ ಮಾತಿನಲ್ಲಿ ಹೇಳುವುದಾದರೆ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗಿದ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಅಂತರಂಗದ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಬಹಿರಂಗದ ಸಾಮಾಜಿಕ ಹಿತವನ್ನು ಸಾಧಿಸಿದವರು ಬಸವಣ್ಣನವರು. ಅಂತರಂಗವನ್ನು ಬಿಚ್ಚಿ ಬಹಿರಂಗದೊಂದಿಗೆ ಬೆಸೆದು ಬೆಳ್ಳಂಬೆಳಕಾಗಿ ಕಂಗೊಳಿಸುವ ಅವರ ಪಾರದರ್ಶಕ ವ್ಯಕ್ತಿತ್ವ ಅತ್ಯದ್ಭುತ. ಅದನ್ನು ಸಾಧಿಸಲು ಅವರು ಅನುಸರಿಸಿದ ಮಾರ್ಗವೆಂದರೆ ಭಕ್ತಿ. ಅದು ಅಷ್ಟು ಸುಲಭವಾದ ಮಾರ್ಗವಲ್ಲ. ಬಸವಣ್ಣನವರೇ ಹೇಳುವಂತೆ, ಭಕ್ತಿ ಎಂಬುದ ಮಾಡಬಾರದು, ಅದು ಗರಗಸದಂತೆ ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಅರೆದು ನೋಡುವ ಚಂದನದಂತೆ, ಒರೆದು ನೋಡುವ ಸುವರ್ಣದಂತೆ, ಕೊರೆದು ನೋಡುವ ಕಬ್ಬಿನಂತೆ. ಕೆಲವೊಮ್ಮೆ ದೇವರನ್ನು ನಂಬಿಯೂ ನಂಬಲಾರದಂತಹ ಸ್ಥಿತಿಗೆ ಜೀವನದ ವಿಷಮ ಸನ್ನಿವೇಶಗಳು ಕರೆದೊಯ್ಯುತ್ತವೆ. ಆದರೆ ನಿಜವಾದ ಭಕ್ತನು ಎಂಥ ವಿಷಮ ಸನ್ನಿವೇಶದಲ್ಲಿಯೂ ದೇವರ ಮೇಲಿನ ತನ್ನ ನಂಬುಗೆಯನ್ನು ಕಳೆದುಕೊಳ್ಳದೆ ಬಂದೆರಗಿದ ವಿಪತ್ತುಗಳೆಲ್ಲ ದೇವರ ದಿವ್ಯಾನುಗ್ರಹವೆಂದೇ ಭಾವಿಸುತ್ತಾನೆ. ಎನಿಸೆನಿಸೆಂದೊಡೆ ನಾ ಧೃತಿಗಿಡೆನಯ್ಯ, ಎಲುದೋರಿದರೆ ನರಹರಿದು ಕರುಳು ಕುಪ್ಪಳಿಸಿದರೆ ನಾ ಧೃತಿಗಿಡೆನಯ್ಯ, ಶಿರಹರಿದು ಅಟ್ಟೆ ನೆಲಕ್ಕೆ ಬಿದ್ದೊಡೆ ನಾಲೆಗೆ ಕೂಡಲ ಸಂಗ ಶರಣೆನ್ನುತ್ತಿದ್ದೀತಯ್ಯ. ಹೀಗೆ ಭಕ್ತನಿಗೆ ಭಗವಂತನ ಮೇಲಿರುವ ಅದಮ್ಯ ವಿಶ್ವಾಸವೇ ಭಕ್ತಿ. ಅದು ಬುದ್ಧಿಯ ಶುಷ್ಕ ತರ್ಕಕ್ಕೆ ನಿಲುಕುವ ವಸ್ತುವಲ್ಲ. ಅದೊಂದು ಹೃದಯಾಂತರಾಳದಿಂದ ಹೊರಹೊಮ್ಮುವ ಅಲೌಕಿಕ ಭಾವನೆಯ ತುಡಿತ. ಬದುಕಿನ ಎಲ್ಲ ಬಂಧನಗಳಿಂದ ಕಳಚಿಕೊಂಡು ನಿತ್ಯ ನಿರಂತರವಾದ ಆನಂದಾನುಭೂತಿಯನ್ನು ಬಯಸುವ ಆ ದಿವ್ಯ ಚೇತನದ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದು ಅದಕ್ಕೆ ಸಂವಾದಿಯಾದ ಮತ್ತೊಂದು ಚೇತನದಿಂದ ಮಾತ್ರ ಸಾಧ್ಯ. ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತೆತ್ತ ನೋಡಿದರೆ ಅತ್ತತ್ತ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವೈ. ಕನ್ನಡ ನಾಡಿನ ಉಜ್ವಲ ಇತಿಹಾಸಕ್ಕೆ 12ನೇ ಶತಮಾನದ ಶಿವಶರಣರ ಕೊಡುಗೆ ಅಸೀಮ, ಅತ್ಯಪೂರ್ವ. ಅಲ್ಲಮ